ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಗಗನ ಕುಸುಮವಾಗ್ತಿರುವ ಚಿನ್ನ ಇದೀಗ ಮತ್ತೆ ತನ್ನ ಬೆಲೆಯನ್ನು ಹೆಚ್ಚಿಸ್ಕೊಳ್ಳುತ್ತಾ ಹೊಸ ವರ್ಷಕ್ಕೆ 1 ಗ್ರಾಮ್ ಚಿನ್ನದ ಬೆಲೆ ಎಷ್ಟಾಗುತ್ತೆ? ಹೆಚ್ಚಾಗುತ್ತಾ? ಕಡಿಮೆಯಾಗುತ್ತಾ? 2026ರ ಹೊಸ ವರ್ಷಕ್ಕೆ ಚಿನ್ನದ ಮೇಲಿನ ಇನ್ವೆಸ್ಟ್ಮೆಂಟ್ ಹೆಚ್ಚಿಗೆ ಆಗುತ್ತಾ? ಕಡಿಮೆ ಆಗುತ್ತಾ? ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಚಿನ್ನದ ಮೇಲೆ ಹೂಡಿಕೆ ಖಂಡಿತವಾಗಿಯೂ ಕೂಡ ಹೆಚ್ಚಾಗ್ತಲೇ ಇದೆ. ಹೂಡಿಕೆ ಸಲಹೆ ಅಂತ ಹೇಳಬಹುದು. ಯಾಕಂತ ಅಂದರೆ ನಿಮ್ಮ ಹಣ ಹೂಡಿಕೆ ಮಾಡುವ ಮುನ್ನ ನೀವು ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಆರ್ಥಿಕ ತಜ್ಞರ ಸಲಹೆ ಪಡ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದು ಅಂತ ಹೇಳಬಹುದು. ಹಾಗಾಗಿ ಚಿನ್ನದ ಮೇಲಿನ ಹೂಡಿಕೆ ಸೂಕ್ತವೇ? ಚಿನ್ನದ ಬೆಲೆ 2026ಕ್ಕೆ ಏರಿಕೆ ಆಗಬಹುದಾ ಅಂದರೆ ಖಂಡಿತವಾಗಿಯೂ ಕೂಡ ಆಗುತ್ತೆ. ಯಾಕಂತಂದರೆ ದೀಪಾವಳಿ ಟೈಮಲ್ಲಿ 40% ಜನ ತಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಒಡವೆಯನ್ನು ಖರೀದಿ ಮಾಡಿದ್ರು. ಇದೀಗ ಆ ಪ್ರಮಾಣ 20-25ಕ್ಕೆ ಇಳಿದಿದ್ದು, ಜನ ತಮ್ಮ ಹತ್ರ ಇರೋ ಹಳೆ ಡಿಸೈನ್ ಕೊಟ್ಟು ಲೇಟೆಸ್ಟ್ ಆಗಿರ್ತಕ್ಕಂಥ ದೊಡ್ಡ ಹಾಗೂ ವಿಭಿನ್ನ ವಿನ್ಯಾಸದ ಒಡವೆಗಳನ್ನು ಕೊಂಡುಕೊಳ್ಳೋಕೆ ಇಷ್ಟಪಡ್ತಿದ್ದಾರೆ. ಸೊ ಹೀಗಿರುವಾಗ ಚಿನ್ನದ ಮೇಲೆ ಡಿಮ್ಯಾಂಡ್ ಹೆಚ್ಚಾಗ್ತಿದೆ. 10-15 ದಿನಗಳ ಹಿಂದೆ ಚಿನ್ನದ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿತ್ತು. ಆದರೆ ಇದೀಗ ಮದುವೆ ಸೀಸನ್ ಶುರುವಾಗಿರೋದ್ರಿಂದ ಚಿನ್ನದ ಮೇಲೆ ಮತ್ತೆ ಡಿಮ್ಯಾಂಡ್ ಶುರುವಾಗಿದೆ. ಅಂಗಡಿ ಕಡೆ ಜನ ಈಗ ಮುಖ ಮಾಡ್ತಿದ್ದಾರೆ. ಹೀಗಾಗಿ ಮತ್ತೆ ಚಿನ್ನದ ವಹಿವಾಟು ಜೋರಾಗ್ತಿದೆ. ಹೀಗಾಗಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಲ್ಲಿ ಹೆಚ್ಚು ಆಸಕ್ತಿಯನ್ನು ಜನರು ತೋರಿಸ್ತಾ ಇದ್ದು, 2026ರ ಹೊಸ ವರ್ಷದ ಹೊತ್ತಿಗೆ ರೇಟ್ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮದುವೆ ಸೀಸನ್ ಇರೋದ್ರಿಂದ ಆಭರಣ ಖರೀದಿಗೂ ಕೂಡ ಡಿಮ್ಯಾಂಡ್ ಬಂದೇ ಬರುತ್ತೆ. ಅದರ ಜೊತೆಗೆ ಇನ್ವೆಸ್ಟ್ ಮಾಡೋರು ಕೂಡ ಹೆಚ್ಚಾಗ್ತಿರೋದ್ರಿಂದ ಇದೀಗ ಗೋಲ್ಡ್ ರೇಟ್ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದೆ. ಚಿಕ್ಕ ಹಾಗೆ ದೊಡ್ಡ ಆಭರಣ, ಮಧ್ಯಮ ಗಾತ್ರದ ಆಭರಣಗಳಿಗೂ ಕೂಡ ಬೇಡಿಕೆ ಹೆಚ್ಚಾಗ್ತಿರೋದ್ರಿಂದ ಗೋಲ್ಡ್ ರೇಟ್ ಹೆಚ್ಚಿಗೆ ಆಗಬಹುದು. ರಾಕೆಟ್ ತರಹ ಗೋಲ್ಡ್ ರೇಟ್ ಹೋಗೋದು ಖಂಡಿತ ಅಂತ ಹೇಳಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಂಗಾರ ಖರೀದಿ ಜೋರಾಗಿದ್ದು, ಚಿನ್ನ ಕೊಂಡುಕೊಳ್ಳೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಚಿನ್ನ ಖರೀದಿದಾರರ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಚಿನ್ನದ ಬೇಡಿಕೆ ಹೆಚ್ಚಾಗ್ತಿದೆ. ಹೀಗಾಗಿ ಚಿನ್ನದ ಬೆಲೆಯೂ ಕೂಡ ಹೆಚ್ಚಾಗಬಹುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.